ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ರೇಣುಕಾಸ್ವಾಮಿ ಕೃತ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೋರ್ಟ್ ಅಂಗಳದಿಂದ ಅತ್ಯಂತ ಪ್ರಮುಖವಾದಂಥ ಮತ್ತು ಲೈವ್ ಅಪ್ಡೇಟ್ಗಳು ಕೂಡ ಸಿಗ್ತಾ ಇರೋದು. ಹೌದು, ನಟ ದರ್ಶನ್ ಜೈಲಿನಿಂದ ಹೊರಬರೋಕೆ ಸತತವಾದಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದರೂ ಕೂಡ ಅವರಿಗೆ ಈಗ ಕಾನೂನಿನ ಒಂದೊಂದೇ ಉರುಳು ಬಿಗಿಯಾಗ್ತಾ ಇದ್ದಾವೆ. ಸುಪ್ರೀಂ ಕೋರ್ಟ್ ಈಗಾಗಲೇ 1 ವರ್ಷ ಬೇಲ್ ಇಲ್ಲ ಅಂತ ಆರ್ಡರ್ ಮಾಡಿದೆ. ಇದರ ಮಧ್ಯೆ ಬೆಂಗಳೂರಿನ ವಿಶೇಷ ನ್ಯಾಯಾಲಯದಲ್ಲಿ ಪ್ರತಿದಿನ ವಿಚಾರಣೆ ನಡೀತಾನೂ ಇದೆ. ಆದರೆ ಈ ಬೆನ್ನಲ್ಲೇ ಈಗ ಮತ್ತೊಂದು ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇರೋದು. ದರ್ಶನ್ ಪರ ವಾದ ಮಾಡ್ತಾ ಇದ್ದಂಥ ಮುಖ್ಯ ವಕೀಲರು ದಿಢೀರ್ನೆ ಕೇಸ್ನಿಂದ ಹಿಂದೆ ಸರಿತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಸಲ್ಲಿಸಿದ್ದಂಥ ಅರ್ಜಿ ವಿಚಾರಣೆಗೆ ಬಂದಾಗ ಎಲ್ಲರೂ ಕೂಡ ಶಾಕ್ ಆಗುವಂಥ ಒಂದೇ ಒಂದು ಡೆವಲಪ್ಮೆಂಟ್ ನಡೆದಿದೆ. ಇದುವರೆಗೂ ಕೂಡ ದರ್ಶನ್ ಪರವಾಗಿ ಅತ್ಯಂತ ಪ್ರಬಲವಾಗಿ ವಾದ ಮಂಡಿಸ್ತಾ ಇದ್ದಂಥ ಸೀನಿಯರ್ ಅಡ್ವೊಕೇಟ್ ಸುನಿಲ್ ಕುಮಾರ್ ಅವರು ದಿಢೀರಂತ ನಾನು ಈ ಕೇಸ್ನಿಂದ ನಿವೃತ್ತಿ ಪಡಿತಾ ಇದ್ದೀನಿ ಅಂತ ಕೋರ್ಟ್ಗೆ ತಿಳಿಸಿಬಿಡ್ತಾರೆ. ಅದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕಾರಣ ಏನು ಅಂದರೆ, ದರ್ಶನ್ ಕಡೆಯಿಂದ ತಮಗೆ ಸರಿಯಾದಂಥ ಸಮಯಕ್ಕೆ ಯಾವುದೇ ಸ್ಪಷ್ಟ ನಿರ್ದೇಶನಗಳು, ಡೈರೆಕ್ಷನ್ಸ್ಗಳಾಗಿರ್ಬೋದು ಅಥವಾ ಇನ್ಫಾರ್ಮೇಷನ್ಸ್ಗಳಾಗಿರ್ಬೋದು, ಇನ್ಸ್ಟ್ರಕ್ಷನ್ಸ್ಗಳಾಗಿರ್ಬೋದು ಯಾವುದೂ ಕೂಡ ಸಿಗ್ತಾ ಇಲ್ಲ. ಅವರು ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡಲಿಕ್ಕೂ ಕೂಡ ಪ್ರಯತ್ನ ಪಡ್ತಾ ಇಲ್ಲ. ಹೀಗಾಗಿ ತಮಗೆ ಈ ಕೇಸ್ನಲ್ಲಿ ವಾದ ಮಂಡಿಸಲಿಕ್ಕೆ ಮುಂದುವರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ವಕಾಲತ್ತನ್ನು ವಾಪಸ್ ಪಡಿತಾ ಇದ್ದಾರೆ. ಇದರಿಂದಾಗಿ ಹೈಕೋರ್ಟ್ ಈಗ ವಿಚಾರಣೆಯನ್ನು ಜೂನ್ 23ಕ್ಕೆ ಮುಂದೂಡಲಾಗಿದೆ. ಒಂದು ಕಡೆ ಪ್ರಾಸಿಕ್ಯೂಷನ್ ಪರ ವಕೀಲರು ಮತ್ತು ಸರ್ಕಾರದ ಪರ ವಕೀಲರು ಇಬ್ಬರ ನಡುವಿನ ವಾಕ್ ಸಮರ ಹೈಕೋರ್ಟ್ನಲ್ಲಿ ಮುಗಿಲು ಮುಟ್ಟಿಬಿಟ್ಟಿತ್ತು. ಮತ್ತೊಂದು ಕಡೆ 59ನೇ ಸೆಷನ್ಸ್ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ವಾರದಲ್ಲಿ 4 ದಿನ ಕಟ್ಟುನಿಟ್ಟಾಗಿ ಡೈಲಿ ಟ್ರಯಲ್ ಕೂಡ ನಡೀತಾ ಇದೆ. 60 ಪ್ರಮುಖ ಸಾಕ್ಷಿಗಳನ್ನು 1 ವರ್ಷದೊಳಗೆ ವಿಚಾರಣೆಯನ್ನು ನಡೆಸಿ ಮುಗಿಸಲೇಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಕೊಟ್ಟಂಥ ಗಡುವು. ಅದರ ಆಧಾರದ ಮೇಲೆ ಅಲ್ಲೂ ಕೂಡ ಟ್ರಯಲ್ ನಡೀತಾ ಇದೆ. ಇತ್ತ ದರ್ಶನ್ ಜೈಲಿನಲ್ಲಿ ಊಟ ಸರಿ ಇಲ್ಲ ಅಂತ ವಿಡಿಯೋ ಕಾನ್ಫರೆನ್ಸ್ ಬೇಡ, ನನ್ನನ್ನು ಖುದ್ದಾಗಿ ಕೋರ್ಟ್ಗೆ ಕರೆದುಕೊಂಡು ಬನ್ನಿ ಅಂತ ಮನವಿ ಕೂಡ ಮಾಡ್ಕೊಳ್ತಾ ಇರೋದು. ಒಟ್ಟಿನಲ್ಲಿ ಹೇಳೋದಾದರೆ ಸಾಕ್ಷ್ಯಗಳಾಗಿ CCTV ಪೆನ್ಡ್ರೈವ್ ಕೂಡ ಅಪ್ರೂವ್ ಆಗಿರೋದ್ರಿಂದ ದರ್ಶನ್ ಗ್ಯಾಂಗ್ಗೆ ಸಂಕಷ್ಟ ತಪ್ಪುತ್ತಾ ಇಲ್ಲ. ಜೂನ್ 23ರ ಒಳಗೆ ದರ್ಶನ್ ತಮ್ಮ ಹೊಸ ಲೀಗಲ್ ಟೀಮ್ ಮತ್ತು ಹೊಸ ವಕೀಲರನ್ನ ಫೈನಲ್ ಮಾಡಬೇಕು. 23ಕ್ಕೆ ಅವರ ಹೊಸ ವಕೀಲರೇ ವಾದ ಮಾಡಬೇಕಾಗತ್ತೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಕಟ್ಟುನಿಟ್ಟಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ವಿಚಾರಣೆ ತಡವಾಗಬಾರ್ದು ಅಂತ. ಹೈಕೋರ್ಟ್ ಕೂಡ ಅದನ್ನು ಕನ್ಸಿಡರ್ ಮಾಡುತ್ತೆ. ಹಾಗಾಗಿ 23ಕ್ಕೆ ನಿಗದಿ ಮಾಡಿದೆ. ಆವಾಗ ದರ್ಶನ್ ಅವರು ಹೊಸ ವಕೀಲರೊಂದಿಗೆ ಬರಬೇಕಾಗತ್ತೆ. 1 ವರ್ಷದೊಳಗೆ ಸಾಕ್ಷಿಗಳ ವಿಚಾರಣೆ ಮುಗಿದೇ ಇದ್ದರೆ ಮಾತ್ರ ಮುಂದಿನ ಬೇಲ್ ಬಗ್ಗೆ ನೀವು ಯೋಚನೆ ಮಾಡಬಹುದು. ಹಾಗಾಗಿ ದರ್ಶನ್ ಕುಟುಂಬದವರು ಈಗ ಬೇರೆ ಹಿರಿಯ ವಕೀಲರನ್ನ ಸಂಪರ್ಕ ಮಾಡೋಕ್ಕೆ ಗಡಿಬಿಡಿಯಲ್ಲಿ ತೊಡಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾರು ಅನ್ನೋದು ಇನ್ನೂ ಕುತೂಹಲ. ಆದರೆ ವಿಳಂಬಕ್ಕೆ ವಿಶೇಷ ಪ್ರಾಸಿಕ್ಯೂಟರ್ ಆಕ್ಷೇಪವನ್ನು ಎತ್ತುತ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಪ್ರಕರಣದ ವಿಶೇಷ ಪ್ರಾಸಿಕ್ಯೂಟರ್ P. ಪ್ರಸನ್ನಕುಮಾರ್ ಅವರು ವಕೀಲರ ಹೇಳಿಕೆ ವಿಚಾರಣೆಯನ್ನು ವಿಳಂಬಿಸುವ ಸೂತ್ರ ನಿಗದಿತ ಕಾಲಮಿತಿಯಲ್ಲಿ ವಿಚಾರಣೆ ಪೂರ್ಣಗೊಳಿಸುವಂತೆ ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಇದೆ. ದರ್ಶನ್ ಅವರೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಆದೇಶವನ್ನು ಪಡೆದುಕೊಂಡು ಬಂದಿದ್ದಾರೆ. ಆದರೆ ವಿಚಾರಣೆಯಲ್ಲಿ ಈಗ ಪ್ರತಿಯೊಂದಕ್ಕೂ ತಕರಾರು ತೆಗೆದು ವಿಳಂಬಗೊಳಿಸ್ತಾ ಇದ್ದಾರೆ ಅಂತ ಆಕ್ಷೇಪಣೆಯನ್ನು ಅವರು ಮಾಡ್ತಾರೆ. ಸರ್ಕಾರಿ ಪರ ವಕೀಲರಾಗಿರ್ತಕ್ಕಂಥ P. ಪ್ರಸನ್ನಕುಮಾರ್ ಅವರು ಅದನ್ನು ಸುನಿಲ್ ಕುಮಾರ್ ಅವರು ಅಲ್ಲಗಳಿತಾರೆ. ವಿಚಾರಣೆ ಬೇಗ ಮುಗಿಸಿ ಅಂತ ನಾವೇನು ಸುಪ್ರೀಂ ಕೋರ್ಟ್ಗೆ ಹೋಗಿರಲಿಲ್ಲ, ವಿಶೇಷ ಮೇಲ್ಮನವಿಯನ್ನೇನು ಸಲ್ಲಿಸಿರಲಿಲ್ಲ. ನನ್ನ ಕಕ್ಷಿದಾರರಿಗೆ ಜೈಲಿನಲ್ಲಿ ಮನೆ ಊಟ ಜೊತೆಗೆ ಸೂಕ್ತವಾದಂಥ ಸೌಲಭ್ಯ ಕೊಡಿ, ಕ್ವಾರಂಟೈನಲ್ಲಿ ಇಟ್ಟಿದ್ದೀರಿ, ಅವರು ಮಾನಸಿಕವಾಗಿ ಜರ್ಜರಿತರಾಗಿದ್ದಾರೆ, ಕುಟುಂಬದವ್ರನ್ನ ಭೇಟಿ ಮಾಡಲಿಕ್ಕೆ ಕೊಡ್ತಾ ಇಲ್ಲ. ಈ ಉದ್ದೇಶಕ್ಕಾಗಿ ಮತ್ತು ಈ ಕೇಸ್ನ ಇನ್ನಷ್ಟು ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಬೇಕು, ಸಾಕ್ಷಿಗಳ ವಿಚಾರಣೆಯಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು. ಅದು ಬಿಟ್ಟರೆ ಭಾಳ ವಿಚಾರಣೆಯನ್ನು ಬೇಗ ಆದಷ್ಟು ಬೇಗ 1 ವರ್ಷದೊಳಗೆ ಮುಗಿಸ್ಬಿಡಿ ಅನ್ನೋ ಕಾರಣಕ್ಕೆ ನಾವೇನು ಸುಪ್ರೀಂ ಕೋರ್ಟ್ಗೆ ಹೋಗಿರಲಿಲ್ಲ ಅಂತ ಸುನಿಲ್ ಕುಮಾರ್ ಅವರು ದರ್ಶನ್ ಪರ ವಾದವನ್ನು ಮಂಡಿಸ್ತಾರೆ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕಾಲಮಿತಿ ವಿಧಿಸಿ ನಿರ್ದೇಶನವನ್ನು ಕೊಟ್ಟಿದ್ದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಅದು ನಮ್ಮ ಒತ್ತಾಯವಾಗಿರಲಿಲ್ಲ ಅಂತ. ಕೆಲ ಹೊತ್ತು ಯಾವ ರೀತಿಯಾಗಿ ಆಗಿಬಿಡ್ತು ಅಂದರೆ ಪ್ರಾಸಿಕ್ಯೂಷನ್ ಮತ್ತು ಆರೋಪಿ ಪರ ವಕೀಲರ ನಡುವೆ ವಾಕ್ ಸಮರವೇ ನಡೆದು ಹೋಗಿಬಿಡ್ತು. ಅಂತಿಮವಾಗಿ ಸುನಿಲ್ ಕುಮಾರ್ ಅವರು ದರ್ಶನ್ ಮತ್ತು ಇತರ ಆರೋಪಿಗಳು ಜೈಲಿನಲ್ಲಿದ್ದಾರೆ, ಈ ಅರ್ಜಿಗೆ ಸಂಬಂಧಪಟ್ಟಾಗ ಹಾಜರಾಗಲಿಕ್ಕೆ ನನಗೆ ಈ ತನಕ ಯಾವುದೇ ಸೂಚನೆ ಬಂದಿಲ್ಲ, ಈ ಪ್ರಕರಣದಿಂದ ನಾನು ನಿವೃತ್ತಿ ಪಡೆಯೋಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿ ನ್ಯಾಯಪೀಠಕ್ಕೆ ವಿನಂತಿ ಮಾಡಿಕೊಳ್ತಾರೆ. ಆ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕೂಡ ವಿಚಾರಣೆಯನ್ನು ಜೂನ್ 23ಕ್ಕೆ ನಿಗದಿಪಡಿಸುತ್ತೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ ತನಿಖಾಧಿಕಾರಿಗಳು ಸಲ್ಲಿಸಿರ್ತಕ್ಕಂಥ CCTV ದೃಶ್ಯಾವಳಿ ಮೈನ್ ಡಿಜಿಟಲ್ ಸಾಕ್ಷ್ಯ ಇದು ತುಂಬ ಪ್ರಾಬ್ಲಮ್ ಆಗ್ಬೋದು ದರ್ಶನ್ ಅವರಿಗೆ. CCTV ದೃಶ್ಯಾವಳಿಗಳನ್ನು ಒಳಗೊಂಡಂಥ ಪೆನ್ ಡ್ರೈವನ್ನು ಸಾಕ್ಷ್ಯವಾಗಿ ನಗರದ 59ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಬುಧವಾರ ಪರಿಗಣಿಸಿದೆ. ವಿಚಾರಣೆ ವೇಳೆ ವಿಶೇಷ ಸರ್ಕಾರಿ ಅಭಿಯೋಜಕ
ಪಿ ಪ್ರಸನ್ನಕುಮಾರ್ ಅವರು ಪೆನ್ಡ್ರೈವ್ನಲ್ಲಿರ್ತಕ್ಕಂಥ CCTV ದೃಶ್ಯಾವಳಿಗಳನ್ನು ಅದನ್ನು ನೀಡಿದಂಥ ಸುಮನಹಳ್ಳಿಯ ಬಳಿಯ ಅಪಾರ್ಟ್ಮೆಂಟ್ ಒಂದರ ಮಹಿಳಾ ನಿವಾಸಿ ದೃಢೀಕರಿಸಿದಂಥ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸ್ತಾರೆ. ಇದರಿಂದ ಪೆನ್ಡ್ರೈವನ್ನು ಸಾಕ್ಷ್ಯಾಧಾರವಾಗಿ ನ್ಯಾಯಾಲಯ ಪರಿಗಣಿಸಿ ಪ್ರಕರಣದ ವಿಚಾರಣೆಯನ್ನು ಕೂಡ ಜೂನ್ 23ಕ್ಕೆ ಮುಂದೂಡಿದೆ. ಈ ಮಂಗಳವಾರ ನಡೆದಿದ್ದಂಥ ವಿಚಾರಣೆ ವೇಳೆ ತನಿಖಾಧಿಕಾರಿಗಳು ಸಲ್ಲಿಸಿರ್ತಕ್ಕಂಥ CCTV ದೃಶ್ಯಾವಳಿ ಒಳಗೊಂಡಂಥ ಈ ಪೆನ್ಡ್ರೈವ್ ಅದನ್ನು ಮುಚ್ಚಿದ ಲಕೋಟೆಯಿಂದ ಹೊರಗೆ ತೆಗೆದಿದ್ದಂಥ ನ್ಯಾಯಾಲಯ ಪೆನ್ಡ್ರೈವನ್ನು ಪ್ಲೇ ಮಾಡಲಿಕ್ಕೆ ಬಯಸಿತ್ತು. ಆಗ ದರ್ಶನ್ ಮತ್ತು ಇತರ ಆರೋಪಿಗಳು ಅದಕ್ಕೆ ಆಕ್ಷೇಪಣೆಯನ್ನು ಕೂಡ ಎತ್ತಿದರು. ಪೆನ್ಡ್ರೈವ್ ಡಿಜಿಟಲ್ ಸಾಕ್ಷ್ಯ ಆಗಿದೆ, ಅದನ್ನು ಪರಿಗಣಿಸಬೇಕು ಅಂತ ಹೇಳಿದ್ರೆ ಸೆಕ್ಷನ್ 65B ಅನುಸಾರ ಡಿಜಿಟಲ್ ಸಾಕ್ಷ್ಯವನ್ನು ಕೊಟ್ಟವರಿಂದ ದೃಢೀಕರಣ ಪ್ರಮಾಣ ಪತ್ರವನ್ನು ಸಲ್ಲಿಸೋದು ಕಡ್ಡಾಯವಾಗುತ್ತೆ. ಯಾರು ಕೊಟ್ಟಿದ್ದಾರಲ್ವ ಅವರಿಂದ ನೀವು ಡಿಜಿಟಲ್ ಪ್ರಮಾಣ ಪತ್ರ ದೃಢೀಕರಣ ಪತ್ರವನ್ನು ಪಡಿಬೇಕು. ಆದರೆ ತನಿಖಾಧಿಕಾರಿಗಳು ಈ ಪ್ರಮಾಣ ಪತ್ರವನ್ನು ಸಲ್ಲಿಸದ ಕಾರಣ ಪೆನ್ಡ್ರೈವನ್ನು ನೀವು ಸಾಕ್ಷ್ಯಾಧಾರವಾಗಿ ಕನ್ಸಿಡರ್ ಮಾಡೋ ಹಾಗಿಲ್ಲ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಒಂದು ರೀತಿಯಾಗಿ ಆಕ್ಷೇಪಣೆ ಕೂಡ ಎತ್ತುತ್ತಾರೆ. ಇದರಿಂದ ಪೆನ್ಡ್ರೈವನ್ನು ಸಾಕ್ಷ್ಯಾಧಾರವಾಗಿ ಗುರುತಿಸಬೇಕೇ ಅಥವಾ ಬೇಡವೇ ಅನ್ನೋದರ ಕುರಿತು ಬುಧವಾರ ಆದೇಶ ಪ್ರಕಟಿಸುವುದಾಗಿ ನ್ಯಾಯಾಲಯ ಕೂಡ ಹೇಳಿತ್ತು. ಈಗ ಬುಧವಾರ ವಿಚಾರಣೆಯನ್ನು ನಡೆಸಿ ಪರಿಗಣಿಸಿ ವಿಚಾರಣೆ ಕೂಡ ನಡೆಸಿದೆ. ಅದಕ್ಕೆ ಫೈನಲ್ ಏನು ಹೇಳಬೇಕು ಅದನ್ನು ಹೇಳಿದೆ. ಕಾನೂನಿನ ಪ್ರಕಾರ ವೈಜ್ಞಾನಿಕವಾಗಿ ಮತ್ತು ಡಿಜಿಟಲ್ ಸಾಕ್ಷ್ಯಗಳನ್ನು ಸುಲಭವಾಗಿ ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆರೋಪಿಗಳು ಘಟನಾ ಸ್ಥಳದಲ್ಲಿ ಇದ್ದರು ಅನ್ನೋದಕ್ಕೆ ಈ ವಿಡಿಯೋಗಳು, DNA ಮತ್ತು ಈ ಮೊಬೈಲ್ ಟವರ್ ಲೊಕೇಶನ್ಸ್ಗಳು ಬಹಳ ಪೂರಕವಾದಂಥ ಡಿಜಿಟಲ್ ಸಾಕ್ಷ್ಯಗಳಾಗಿರೋದು ಈ ಕೇಸ್ನಲ್ಲಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಕೂಡ ಹೌದು. ಇದನ್ನು ತಿರಸ್ಕಾರ ಮಾಡಿದರೆ ದರ್ಶನ್ ಕೇಸ್ಗೆ ಅಂದರೆ ದರ್ಶನ್ ಪರ ವಕೀಲರಿಗೆ ಇದೊಂದು ರೀತಿಯಾಗಿ ಲಾಭವಾಗ್ತಾಯಿತ್ತು. ಅದು ಆಗಲಿಲ್ಲ. ಸಾಮಾನ್ಯವಾಗಿ ನಮಗೆ ಕ್ರಿಮಿನಲ್ ಕೇಸ್ಗಳಲ್ಲಿ ಏನಾಗುತ್ತೆ ಅಂದರೆ ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು, ಸಾಕ್ಷಿಗಳಾಗಿರ್ಬೋದು, ಕೋರ್ಟ್ನಲ್ಲಿ ಹೆದರಿ ಉಲ್ಟಾ ಹೊಡೆಯೋ ಸಾಧ್ಯತೆಗಳಿರುತ್ತೆ, ಹೋಸ್ಟೆಲ್ ಆಗೋ ಸಾಧ್ಯತೆಗಳಿರುತ್ತೆ. ಆದರೆ ಈ CCTV ದೃಶ್ಯಗಳು ಮತ್ತು ಪೆನ್ಡ್ರೈವ್ನಲ್ಲಿರ್ತಕ್ಕಂಥ ಡಿಜಿಟಲ್ ಪುರಾವೆಗಳನ್ನು ಈ ಹೋಸ್ಟೆಲ್ ಮಾಡಲಿಕ್ಕೆ ಸಾಧ್ಯವಿಲ್ಲದ ಕಾರಣಗಳನ್ನು ಪ್ರಾಸಿಕ್ಯೂಷನ್ನವರು ಅದನ್ನು ವಾದ ಮಂಡಿಸಿ ಚಾಲೆಂಜ್ ಮಾಡ್ಬೋದು. ಈ ಡಿಜಿಟಲ್ ಸಾಕ್ಷ್ಯಗಳನ್ನು ಕೋರ್ಟ್ಗೆ ಕೊಟ್ಟು ಇವತ್ತು ಅದಕ್ಕೆ ಪರ್ಮಿಷನ್ ಸಿಕ್ಕಿರೋದ್ರಿಂದ, ಡಿಜಿಟಲ್ ಸಾಕ್ಷ್ಯಗಳನ್ನು ಪೆನ್ಡ್ರೈವ್ ಪರ್ಮಿಷನ್ ಸಿಕ್ಕಿರೋದ್ರಿಂದ ದರ್ಶನ್ ಕೇಸ್ನಲ್ಲಿ ಇನ್ನಷ್ಟು ಸಮಸ್ಯೆ ಎದುರಾಗಿರೋದು. ಅವರಿಗೆ ಮುಂದೆ ಟ್ರಯಲ್ಸ್ಗಳಲ್ಲಾಗಿರ್ಬೋದು, ಈಗ ಪ್ರತಿ ವಾರ 4 ದಿನ ನಡೀತಾ ಇರತಕ್ಕಂಥ ಟ್ರಯಲ್ಗಳಲ್ಲಾಗಿರ್ಬೋದು, ಸರ್ಕಾರದ ಪರ ವಕೀಲರಿಗೆ ಬಹಳ ದೊಡ್ಡ ಮಟ್ಟಿಗಿನ ಲಾಭವನ್ನು ತಂದುಕೊಡುತ್ತೆ. ದರ್ಶನ್ ಪರ ವಕೀಲರಿಗೆ ದೊಡ್ಡ ಮಟ್ಟಿಗಿನ ಹಿನ್ನಡೆ ಅಂತಲೂ ಕೂಡ ನಾವೆಲ್ಲರೂ ಕೂಡ ಹೇಳಬಹುದು. ಸ್ನೇಹಿತರೆ, ಫೈನಲಿ ಈ ಕೇಸ್ಗೆ ಸಂಬಂಧಪಟ್ಟಾಗ ಏನೇ ಇದ್ದರೂ ಅಪ್ಡೇಟ್ಸ್ಗಳು ಸಮೇತ ಬರ್ತೇನೆ. ಆದರೆ ಒಂದು ಕಾಲದಲ್ಲಿ ಬೆಳ್ಳಿ ಪರದೆ ಮೇಲೆ ವಿಲನ್ಗಳನ್ನು ಸದೆ ಬಡಿತಾ ಇದ್ದಂಥ ನಟ ಇವತ್ತು ತಾವೇ ಮಾಡಿದಂಥ ಕರ್ಮಕಾಂಡದ ಕತ್ತಲು ಕೋಣೆಯಲ್ಲಿ ಸಿಲುಕಾಕೊಂಡಿರೋದು. ಈಗ ಪೆನ್ಡ್ರೈವ್ ಅದು ಕೂಡ ದೊಡ್ಡ ಸಮಸ್ಯೆಗೆ ಎದುರಾಗಿರೋದು. ಈಗ ಅವರ ಪ್ರಾಸಿಕ್ಯೂಷನ್ ವಕೀಲರು ಕೂಡ ಹಿಂದೆ ಸರಿತಾ ಇರೋದು. ಅವರಿಗೆ ಇದ್ರ ಬಗ್ಗೆ ಒಂದು ಗ್ರಿಪ್ ಇತ್ತು, ಏನಾಗ್ತಾಯಿದೆ, ಏನು ಡೆವಲಪ್ಮೆಂಟ್ಸ್ಗಳಾಗ್ತಾಯಿದೆ ಅಂತ. ಇದುವರೆಗೂ ಕಾನೂನು ಹೋರಾಟದಲ್ಲಿ ಅವರಿಗೆ ಶ್ರೀರಕ್ಷೆಯಾಗಿದ್ದಂಥ ಮುಖ್ಯ ವಕೀಲರು ಈಗ ದಿಢೀರನೇ ಕೈ ಬಿಡ್ತಾ ಇರೋದು ದರ್ಶನ್ ಗ್ಯಾಂಗ್ಗೆ ದೊಡ್ಡ ಆಘಾತ. ಮತ್ತೊಂದು ಕಡೆ ಅವರು ಡಿಲೀಟ್ ಮಾಡಿದಂಥ CCTV ದೃಶ್ಯಗಳನ್ನು ಆ ಡೆಡ್ಲಿ ಪೆನ್ಡ್ರೈವ್ ಕೋರ್ಟ್ನಲ್ಲಿ ಅಧಿಕೃತವಾಗಿ ಸಾಕ್ಷ್ಯವಾಗಿ ಪರಿಗಣಿತವಾಗಿರೋದು ಇದು ಇಡೀ ಕೇಸ್ನ ದಿಕ್ಕನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಯಾಕಂದರೆ ಮನುಷ್ಯರು ನೂರಾರು ಸುಳ್ಳುಗಳನ್ನು ಹೇಳ್ಬೋದು, ಸಾಕ್ಷಿಗಳು ಉಲ್ಟಾ ಹೊಡಿಬೋದು, ಆದರೆ ಕ್ಯಾಮ್ರಾ ಕಣ್ಣುಗಳು ಮತ್ತು ಡಿಜಿಟಲ್ ಪುರಾವೆಗಳು ಯಾವತ್ತಿಗೂ ಕೂಡ ಸುಳ್ಳು ಹೇಳಲಿಕ್ಕೆ ಸಾಧ್ಯವಿಲ್ಲ. ಕಾನೂನಿನ ಕಣ್ಣಿಗೆ ಸಾಮಾನ್ಯ ಪ್ರಜೆಯೂ ಒಂದೇ, ಕೋಟ್ಯಂತರ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಸೂಪರ್ ಸ್ಟಾರ್ ದರ್ಶನ್ ಕೂಡ ಒಂದೇ. ಅದಕ್ಕೆ ಈ ಜ್ವಲಂತ ಪ್ರಕರಣವೇ ಸಾಕ್ಷಿಯಾಗಿ ನಿಲ್ಲುತ್ತೆ. ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ 1 ವರ್ಷದ ಗಡುವು ಹಾಗೂ ದಿನಂಪ್ರತಿ ನಡೀತಾ ಇರತಕ್ಕಂಥ ವಿಚಾರಣೆಯಿಂದ ರೇಣುಕಾಸ್ವಾಮಿ ಕುಟುಂಬಕ್ಕೆ ಶೀಘ್ರವಾಗಿ ನ್ಯಾಯ ಸಿಗುವ ಭರವಸೆ ಕೂಡ ಸಿಕ್ಕಿರೋದು. ಮುಂದಿನ ದಿನಗಳಲ್ಲಿ ರೋಚಕ ಕಾನೂನು ಹೋರಾಟ ಯಾವ ಹಂತಕ್ಕೆ ಹೋಗುತ್ತೆ, ಏನೆಲ್ಲ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ನಿಮ್ಮ ರಾಕೇಶ್ ಆರುಡಿ. ಧನ್ಯವಾದ. ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗೂ ಒಂದೇ ಒಂದು ಕಮೆಂಟ್ಸ್ ಮುಖಾಂತರವೂ ನೀವು ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.